ಆತ್ಮೀಯ ದ್ವಿತೀಯ PUC ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಈ ಒಂದು ಅರ್ಥಶಾಸ್ತ್ರ ವಿಷಯದ ಅದರಲ್ಲಿ ಬಹುಮುಖ್ಯವಾಗಿ ತಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಹಾಗೂ ಹೊಂದಿಸಿ ಬರೆಯಿರಿ ಮತ್ತು ಇವತ್ತಿನ ಕ್ಲಾಸ್ನಲ್ಲಿ 1 ಅಂಕದ ಪ್ರಶ್ನೆಗಳನ್ನು ತಮ್ಮ ಎದುರಿಗೆ ತಗೊಂಡು ಬಂದಿರತಕ್ಕಂಥದ್ದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ ಅಂದರೆ ಸಿದ್ದಣ್ಣ ಶೆಟ್ಟಿ ಎಕನಾಮಿಕ್ಸ್ ಸರ್ ಅವರ ಒಂದು ಚಾನಲ್ ಹೊಸಬರಾಗಿ ವೀಕ್ಷಿಸ್ತಾ ಇದ್ದೀರಿ, ಅವರು ತಾವು ನಮ್ಮ ವಿಡಿಯೋಗಳನ್ನು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ತಲುಪುತ್ತವೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಗೆಳೆಯರಿಗೂ ಈ ವಿಡಿಯೋನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ತರಗತಿಯನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಅದರಲ್ಲಿ ಫಸ್ಟ್ ಒನ್ ಅಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಅಲ್ಲಿ ಆ ಒಂದು ಪರಿಚಯ ಅಂತಕ್ಕಂಥ ಅಧ್ಯಾಯದ ಮೇಲೆ ತಮಗೆ 1 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ತಾವುಗಳು ಪ್ರಶ್ನೆಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿರಿ. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ಹೊಂದಿರತಕ್ಕಂಥದ್ದು ಅಥವಾ 1 ಅಂಕ ನಿಗದಿ ಮಾಡಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 1, ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಇಲ್ಲಿ ಉತ್ತರದಲ್ಲಿ ನೋಡಿ. ಕೊರತೆಯಲ್ಲಿರುವ ಸಂಪನ್ಮೂಲಗಳು ಪರ್ಯಾಯ ಬಳಕೆಯ ಅವಕಾಶ ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ. ಅಂದರೆ ನಮ್ಮಲ್ಲಿ ಆರ್ಥಿಕವಾಗಿ ಸಂಪನ್ಮೂಲಗಳು ಕೊರತೆ ಇರುವುದರಲ್ಲಿ ನಾವು ಆ ಕೊರತೆ ಇರ್ತಕ್ಕಂಥ ಸಂಪನ್ಮೂಲವನ್ನು ಫುಲ್ಫಿಲ್ ಮಾಡೋದಕ್ಕೆ ಪರ್ಯಾಯ ಬಳಕೆಯ ಸಂಪನ್ಮೂಲವನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ತಾವುಗಳು ಇದಕ್ಕೊಂದು ಎಕ್ಸಾಂಪಲ್ ಕೊಡೋದನ್ನು ಹೋಗಿದರೆ ಇಲ್ಲಿ ನೋಡಿ, ನಮ್ಮಲ್ಲಿ ಈ ಒಂದು ಕಟ್ಟಿಗೆ ಉರುವಲಕ್ಕಾಗಿ ನಾವು ಉಪಯೋಗ ಮಾಡಿದಾಗ ಕಟ್ಟಿಗೆಯನ್ನು ಕೊರತೆ ಬಿದ್ದಾಗ ಅಲ್ಲಿ ನಾವು ಗ್ಯಾಸು ಅಥವಾ ಸಿಲಿಂಡರ್ಗಳನ್ನು ಉಪಯುಕ್ತ ಮಾಡ್ತಾ ಇದ್ದೆವು. ಈ ರೀತಿ ನಾವು ಕೊರತೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬೇರೆ ಬೇರೆ ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಉದ್ಭವ ಆಗ್ತದೆ ಅಂತಕ್ಕಂಥದ್ದು. ಇದಕ್ಕೆ ಈ ರೀತಿ ಪ್ರಶ್ನೆಗೆ ಇದು ಉತ್ತರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಪ್ರಶ್ನೆ ನಂಬರ್ 2, ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಅಂತ. ಇಲ್ಲಿ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಮತ್ತು ಪರಸ್ಪರ ಮುಕ್ತ ವರ್ತನೆಯಿಂದ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವ ವ್ಯವಸ್ಥೆಯನ್ನು ಮಾರುಕಟ್ಟೆ ಆರ್ಥಿಕತೆ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಇವರೇನು ಮಾಡ್ತಾ ಇದ್ದಾರೆ ಅಂತಂತಂದರೆ ಪರಸ್ಪರ ಮುಕ್ತವಾಗಿ ಬಿಹೇವಿಯರ್ ಮಾಡುವುದರಿಂದ ಇಲ್ಲಿ ಆರ್ಥಿಕತೆಯನ್ನು ನಿರ್ಧಾರವಾಗುವ ವ್ಯವಸ್ಥೆಗೆ ನಾವು ಮಾರುಕಟ್ಟೆ ಆರ್ಥಿಕತೆ ಅಂತ ಕರೀತೇವೆ. ಅಥವಾ ಅದಕ್ಕೆ ಇನ್ನೊಂದು ರೀತಿಯ ಪ್ರಶ್ನೆಗಳನ್ನು ಕೂಡ ತಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ,
ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಮಾಲೀಕತ್ವ ಮತ್ತು ನಿರ್ವಹಣೆ ಖಾಸಗಿ ವ್ಯಕ್ತಿಗಳಿಂದ ನಿಯಂತ್ರಣದಲ್ಲಿರುವ ಆರ್ಥಿಕತೆಯನ್ನು ಮಾರುಕಟ್ಟೆ ಆರ್ಥಿಕತೆ ಎಂದು ಕರಿತೇವೆ. ಅಂದರೆ ಉತ್ಪಾದನಾಂಗ ಮಾಲೀಕರು ಮತ್ತು ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿರಬೇಕು. ಅಂಥ ಒಂದು ಮಾರುಕಟ್ಟೆಗೆ ನಾವು ಆರ್ಥಿಕ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ. ಇಲ್ಲಿ ಆರ್ಥಿಕತೆ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರ ಅಥವಾ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ನಿರ್ವಹಿಸುವುದು ಅಥವಾ ಯೋಜಿಸುವುದು. ಇದನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ಅಂದರೆ ಈ ಮಾರುಕಟ್ಟೆಯಲ್ಲಿ ಸರ್ಕಾರ ಮತ್ತು ಕೇಂದ್ರೀಯ ಯೋಜಿತ ಒಂದು ಪ್ರಾಧಿಕಾರ ಇವುಗಳನ್ನು ಯಾವುದೇ ಒಂದು ಯೋಜನೆಗಳು, ಯಾವುದೇ ಒಂದು ನೀತಿಗಳು ಅದನ್ನು ಅದರ ಅಧೀನದಲ್ಲಿ ನಡೆದಿರ್ತಕ್ಕಂಥ ಮಾರುಕಟ್ಟೆಗೆ ನಾವು ಕೇಂದ್ರೀಯ ಆರ್ಥಿಕ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಅಂದರೆ ವಿವಿಧ ಸರಕುಗಳು ಮತ್ತು ಸೇವೆಗಳು ಮಾರುಕಟ್ಟೆಯಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳನ್ನು ವರ್ತನೆಯನ್ನು ಅಪೇಕ್ಷಿಸುವುದು ಅಥವಾ ಅಭ್ಯಸಿಸುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ವಿವಿಧ ಸರಕು ಸೇವೆಗಳನ್ನು ತಗೊಳ್ತಕ್ಕಂಥ ವೈಯಕ್ತಿಕ ಪ್ರತಿನಿಧಿಗಳಿರ್ತಾರೆ. ಅವರ ವರ್ತನೆಗಳು ಬೇರೆ ಬೇರೆ ಆಗಿರ್ತವೆ. ಅಂದರೆ ಈಗ ನೋಡಿ, ಮಾರುಕಟ್ಟೆಯಲ್ಲಿ ಒಂದು 4 ಜನ ಎ, ಬಿ, ಸಿ ಮತ್ತು ಡಿ ಈ 4 ಪ್ರತಿನಿಧಿಗಳಂತ ಇಟ್ಕೊಳ್ರಿ. ಇದು ಅವರು ಸರಕು ಸೇವೆಗಳನ್ನು ತಗೊಳ್ಳುವಾಗ ಎಲ್ಲರೂ 4 ಜನರು ಒಂದೇ ರೀತಿಯ ಸರಕು ಸೇವೆಗಳನ್ನು ತಗೊಳ್ಳೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಆದಾಯಕ್ಕೆ ತಕ್ಕಂತೆ, ಅವರ ಕುಟುಂಬದ ಸದಸ್ಯರಿಗೆ ತಕ್ಕಂತೆ, ಅವರ ಸರಕುಗಳ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಅವರು ವರ್ತನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಇದನ್ನು ನಾವು ವ್ಯಕ್ತಿಗತ ಇವ್ರದ್ದು ಎದವ್ರದ್ದು ಬೇರೆ, ಬಿದವ್ರದ್ದು ಬೇರೆ, ಸಿದವ್ರದ್ದು ಬೇರೆ ಮತ್ತು ಡಿದವ್ರದ್ದು ಬೇರೆ, ಈ ರೀತಿ ವರ್ತನೆ ಮಾಡ್ತಕ್ಕಂಥದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೇವೆ. 5ನೇ ಪ್ರಶ್ನೆ, ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಂತ. ಈ ವಾಸ್ತವಿಕ ಅರ್ಥಶಾಸ್ತ್ರ ಏನು ಹೇಳುತ್ತೆ ಅಂತನೂ ಹಾಗಿದ್ರೆ, ಒಂದು ನಿರ್ದಿಷ್ಟ ಕಾರ್ಯತಂತ್ರದ ಕಾರ್ಯನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಅಂದರೆ ನಿರ್ದಿಷ್ಟ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ವೈಜ್ಞಾನಿಕವಾಗಿರಬೇಕು. ಆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ನಾವು ಕರೀತೇವೆ. ಉದಾಹರಣೆಗೆ ಯಾವುದಾದ್ರೂ ರಾಜ್ಯದ ದತ್ತಾಂಶಗಳಾಗಿರ್ಬೋದು, ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಅವರು ಯಾವ ರೀತಿ ಒಂದು ನಿರ್ವಹಣೆ ವೈಜ್ಞಾನಿಕವಾಗಿರಬೇಕು, ಆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದನ್ನೇ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಅದೇ ರೀತಿ 6ನೇ ಪ್ರಶ್ನೆ, ಮಾದರಿ ಅರ್ಥಶಾಸ್ತ್ರ ಎಂದರೇನು ಅಂತ. ಇಲ್ಲಿ ವಿವಿಧ ಕಾರ್ಯತಂತ್ರಗಳನ್ನು ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡಿ ಆದರ್ಶ ವಿಧಾನವನ್ನು ವಿವರಿಸುವುದಕ್ಕೆ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೇವೆ. ಈಗ ತಾನೇ ಮೇಲೆ ಹೇಳಿರ್ತಕ್ಕಂಥ ಏನು ಕಾರ್ಯತಂತ್ರಗಳವಲ್ಲ, ಈ ಕಾರ್ಯತಂತ್ರಗಳನ್ನು ಇವ್ರು ಏನು ಮಾಡಬೇಕಂತಂದರೆ, ಈ ಮಾದರಿಯಲ್ಲಿ ಆ ಕಾರ್ಯತಂತ್ರಗಳನ್ನು, ಆ ಡಾಟಾಗಳನ್ನೇ ಇಟ್ಟುಕೊಂಡು ಅವಕ್ಕೆ ಮೌಲ್ಯಮಾಪನ ಮಾಡಬೇಕು. ಮೌಲ್ಯಮಾಪನ ಅಂತಂದರೆ ಅದು ಪರಿಶೀಲನೆ, ಆ ಡಾಟಾಗಳನ್ನು
ಅವರು ಮಾಡಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮೌಲ್ಯ ಮಾಡ್ತಕ್ಕಂಥದ್ದು ಅಥವಾ ಅಳತೆ ಮಾಡ್ತಕ್ಕಂಥದ್ದನ್ನು ನಾವು ವಾಸ್ತವಿಕ ಏನಂತ ಕರಿತೇವೆ, ಇಲ್ಲ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೇವೆ. ಅಳತೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಪೀಠಿಕೆಯಲ್ಲಿ 6 ಪ್ರಶ್ನೆಗಳನ್ನು ಇರ್ತಕ್ಕಂಥದ್ದು. ಅದೇ ರೀತಿ 2ನೇ ಅಧ್ಯಾಯ ಅನುಭೋಗಿಯ ವರ್ತನೆ ಸಿದ್ಧಾಂತ, ಇದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿ ಅಂತ ಕರಿತೇವೆ. ಈ ಥಿಯರಿಯಲ್ಲಿ, ಈ ಸಿದ್ಧಾಂತದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ತಮ್ಮೆದುರಿಗೆ ನೋಡಿ. ಫಸ್ಟ್ ಕ್ವಶನ್, ಬಜೆಟ್ ರೇಖೆ ಎಂದರೇನು? ಬಜೆಟ್ ರೇಖೆ ಅಂತಂದರೆ ನಿರ್ದಿಷ್ಟ ಆದಾಯ ಮತ್ತು ಬೆಲೆ ಅನುಭೋಗಿ ಒಬ್ಬನು ಖರೀದಿಸಬಹುದಾದ ತನ್ನ ಆದಾಯಕ್ಕೆ ಸಮಾನಾದ 2 ಸರಕುಗಳ ಸಾಧ್ಯತೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಬಜೆಟ್ ರೇಖೆ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ತಮಗೆ ತೋರಿಸ್ತಕ್ಕಂಥ ಒಂದು ರೇಖಾಚಿತ್ರದ ಮುಖಾಂತರ ಇಲ್ಲಿ ಏನಿರ್ತದೆ, 0 OY ಮತ್ತು OX ಅಂತಂದರೆ ಇಲ್ಲಿ Y ಗೂಡ್ಸ್ ಸರಕು ಅಥವಾ X ಸರಕು. ಈ ಸರಕುಗಳು 2 ಸರಕು ಅದನ್ನ X ಸರಕುಗಳು. ಈ ಸರಕುಗಳು ಅವನ ಆದಾಯ ಮತ್ತು ಬೆಲೆ ಇವೆರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಆದಾಯನು ಮತ್ತು ಆ ಸರಕಿನ ಬೆಲೆ ಇದ್ರ ಮೇಲೆ ಅನುಭೋಗಿ ಖರೀದಿಸಬಹುದಾಗಿರ್ತಕ್ಕಂಥ 2 ಸಮಾನ ಅಂತಂದರೆ ಈ ರೀತಿ ಒಂದು ಬಜೆಟ್ ರೇಖೆ ಅದಂತ ಇಟ್ಕೊಳ್ಳಿ. ಇದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಬಜೆಟ್ ರೇಖೆ ಅಂತ ಕರಿತೇವೆ. ಬಜೆಟ್ ರೇಖೆ ಹೌದಾ? ಈ ಬಜೆಟ್ ರೇಖೆ ನೆಕ್ಸ್ಟು ಪ್ರಶ್ನೆ 2ನೇ, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ತುಷ್ಟಿಗುಣ ಮಟ್ಟವನ್ನು ಪರಿಮಾಣಾತ್ಮಕವಾಗಿ ಮಾಪನ ಮಾಡಿ. ಪರಿಮಾಣಾತ್ಮಕ ಅಂತಂದರೆ ನೀವು ತಿಳ್ಕೋಬೇಕು. ಇಲ್ಲಿ ಉದಾಹರಣೆಗೆ ಎತ್ತರ, ತೂಕ, ಅದೇ ರೀತಿ ಅಳತೆ, ಇವಕ್ಕೇನಂತೇವೆ ಪ್ರಮಾಣಾತ್ಮಕ ಅಂತ ಕರಿತೇವೆ. ಇವುಗಳನ್ನು ಸಂಖ್ಯಾ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಒಂದು ವಿಧಾನಕ್ಕೆ ಸಂಖ್ಯಾಸೂಚಕ ವಿಶ್ಲೇಷಣೆ ಅಂತ ಕರಿತೇವೆ. ಉದಾಹರಣೆಗೆ 1, 2, 3, 4 ಇವುಗಳನ್ನು ಸಂಖ್ಯಾ ರೂಪದಲ್ಲಿ ನಾವು ವ್ಯಕ್ತಪಡಿಸೋದಕ್ಕೆ ಸಂಖ್ಯಾಸೂಚಕ ತುಷ್ಟಿಗುಣ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು ನಿಮಗೆ ವಿದ್ಯಾರ್ಥಿಗಳು. ಸ್ಥಾನದರ್ಶಕ ಅಂತ ಒಂದು ಪಾಯಿಂಟ್ ಇದೆ. ಸ್ಥಾನದರ್ಶಕ ಅಂತಂದರೆ ಈ ಒಂದು ಸ್ಥಾನದರ್ಶಕ ವಿಧಾನದಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ರೋಮನ್ ಅಂಕಿ ಸಂಖ್ಯೆಗಳಾದ 1, 2, 3,
3 ಹೀಗೆ ಅಳತೆ ಮಾಡ್ತಕ್ಕಂಥದಕ್ಕೆ ನೆಕ್ಸ್ಟು ಸೀಮಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು ಅಂತಂದರೆ ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯನ್ನು ಸೀಮಂತ ತುಷ್ಟಿಗುಣ ಎನ್ನುತ್ತೇವೆ. ಅಂದರೆ ಸರಕಿನ ಹೆಚ್ಚುವರಿ ಘಟಕದಿಂದ ಆಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಸೀಮಂತ ತುಷ್ಟಿಗುಣ ಎಂದು ಕರೆಯುತ್ತೇವೆ. ತುಷ್ಟಿಗುಣ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಸೇವೆಗಳ ಸಾಮರ್ಥ್ಯವನ್ನು ತುಷ್ಟಿಗುಣ ಅಂತ ಕರಿತೀವಿ. ಈ ಸರಕು ಅಂತಂತಂದರೆ ಯಾವುದೋ ಒಂದು ಸೇಪ್ ಇದೆ ಅಂತ ಇಟ್ಕೊಳ್ರಿ. ಈ ಸೇಪ್ ಒಂದು ಟೈಪ್ ಹಣ್ಣು ಸರಕು. ಈ ಶೇಪಿನಲ್ಲಿ ಇರ್ತಕ್ಕಂಥ ಶಕ್ತಿ ಏನಿರ್ತದಲ್ಲ, ಆ ಶಕ್ತಿ ಮಾನವ ಅಥವಾ ಗ್ರಾಹಕ ಅದನ್ನು ಸೇವನೆ ಮಾಡಿದಾಗ, ಆ ಸರಕಿನ ಶಕ್ತಿ ಸೇವನೆ ಮಾಡಿದಾಗ ಅವನಿಗೆ ತುಷ್ಟಿ ಗುಣವನ್ನು ಸಿಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಸೇವೆ ಅಂದ ತಕ್ಷಣ ಇದು ಆ ಮನಸ್ಸಿಗೆ ಎಷ್ಟು ಖುಷಿಯಾಗಿದೆ ಅಂತಕ್ಕಂಥದ್ದು. ಆ ಹಣ್ಣನ್ನು ಸ್ವೀಕಾರ ಮಾಡಿದಾಗ ಮನಸ್ಸಿಗೆ ಆ ಹಣ್ಣಿನ ರಸದಿಂದ ಎಷ್ಟು ಖುಷಿಯಾಗಿದೆ ಅಂತಕ್ಕಂಥದ್ದು ಈ ಸೇವೆ. ಈ ಸೇವೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದನ್ನು ಹಿಡಿದಿಟ್ಟುಕೊಳ್ಳಕ್ಕೆ ಆಗೋದಿಲ್ಲ. ಇದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು. ಇದನ್ನು ನಾವು ತುಷ್ಟಿ ಗುಣ ಎಂದು ಕರೀಬಹುದು. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ MRS ಎಂದರೇನು ಅಂತಂದರೆ ಸೀಮಂತ ಬದಲಿಕೆ ದರ. ಈ ಸೀಮಂತ ಬದಲಿಕೆ ದರಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ಒಂದು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಸಬ್ಸ್ಟಿಟ್ಯೂಷನ್ ಓಕೆ. ಸೀಮಂತ ಬದಲಿಕೆ ದರ. ಔದಾಸೀನ ವಕ್ರರೇಖೆ ಅಂತಂದ್ರೇನು ಅಂತ ಪ್ರಶ್ನೆ ಇದೆ. ನೆಕ್ಸ್ಟು ಇಲ್ಲಿ ಅನುಭೋಗಿಯು ಸಮಾನ ತುಷ್ಟಿ ಗುಣವನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಇದು ಔದಾಸೀನ ವಕ್ರರೇಖೆ ಅಂತ ಕರೀತೇವೆ. ಇಲ್ಲಿ ಔದಾಸೀನ ವಕ್ರರೇಖೆ ಈ ಥರ ತಾವು ನೋಡುವ ರೇಖಾಚಿತ್ರವನ್ನು ಇರ್ತಕ್ಕಂಥದ್ದು. ಅಂದರೆ ಅನುಭೋಗಿ ಸಮಾನ ತುಷ್ಟಿ ನೀಡುವ ಎರಡು ಸರಕುಗಳು ಅಂತಂದರೆ ಇಲ್ಲೇ Y ಸರಕು ಮತ್ತು X ಸರಕು. ಇಲ್ಲಿ ಇವೆರಡು ಸರಕುಗಳಿಂದ ಏನಾಗ್ತಾ ಇದೆ ಅಂತಂದರೆ ಸಮಾನವಾದಂಥ ತುಷ್ಟಿ ಗುಣವನ್ನು ನೀಡ್ತಕ್ಕಂಥ ಒಂದು ವಿವಿಧ ಸಂಯೋಜನೆ ಅಂತಂತಂದರೆ ಈ X ವಸ್ತು ಮತ್ತು Y ವಸ್ತುಗಳ ಪ್ರತಿನಿಧಿಯ ರೇಖೆಯನ್ನು ಔದಾಸೀನ ವಕ್ರರೇಖೆ ಅಂತ ಕರೀತೇವೆ. ನೆಕ್ಸ್ಟ್ ಪಾಯಿಂಟು ಬಜೆಟ್ ರೇಖೆ ಎಂದರೇನು ಅಂತಂದರೆ ನಿರ್ದಿಷ್ಟ ಆದಾಯ ಮತ್ತು
ನಿಗದಿತ ಬೆಲೆಯನ್ನು ಅನುಭೋಗಿಯು ಒಬ್ಬನು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಸರಕಿನ ಪ್ರಮಾಣವನ್ನು ನಾವು ಬೇಡಿಕೆ ಅಂತ ಕರೆಯುತ್ತೇವೆ. ಅಂದರೆ ಒಬ್ಬ ವ್ಯಕ್ತಿಯ ನಿರ್ದಿಷ್ಟ ಆದಾಯ ಮತ್ತು ನಿಗದಿತ ಬೆಲೆ, ಅನುಭೋಗಿಯ ಕೊಂಡುಕೊಳ್ಳುವ ಇಚ್ಛೆ ಮತ್ತು ಸಾಮರ್ಥ್ಯ, ಇವೆರಡೂ ಆ ಸರಕಿನ ಪ್ರಮಾಣ. ಈ 3 ಪಾಯಿಂಟ್ ಒಂದು ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅನ್ನಿಸ್ಕೊಳ್ಬೋದು. ಒಂದು ವಸ್ತು ಇದೆ ಅಂತಂದರೆ ಅದ್ರ ಬಗ್ಗೆ ತಗೊಳ್ಬೇಕಂತ ಮನಸ್ಸಲ್ಲಿ ಇಚ್ಛೆ ಇರಬೇಕು. ಆ ನಂತರ ಆ ಇಚ್ಛೆ ಅಷ್ಟೇ ಸಾಲದಿಲ್ಲ, ಆ ಹಣವನ್ನು ಆ ವಸ್ತುವನ್ನು ಕೊಂಡುಕೊಳ್ಬೇಕಂತಂದರೆ ನಮ್ಮಲ್ಲಿ ಹಣ ಕೊಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಎರಡನೇದು. ಆಮೇಲೆ ಮೂರನೇ ಸರಕಿನ ಪ್ರಮಾಣ, ಸರಕು ಎಷ್ಟು ತಗೊಳ್ಬೇಕು ಅಂತಕ್ಕಂಥದ್ದು ನಾವು ನಿರ್ಧಾರ ಮಾಡಿದಾದರೆ ಅದನ್ನು ನಾವು ಬೇಡಿಕೆ ಎಂದು ಕರೆಯುತ್ತೇವೆ. ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭೋಗ್ಯ ವರ್ತನೆಯಲ್ಲಿ ಬರ್ತಕ್ಕಂಥ 7 ಪ್ರಶ್ನೆಗಳಲ್ಲಿ ನೆಕ್ಸ್ಟು 3ನೇ ಒಂದು ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಕರಿತೇವೆ. ಇದರಲ್ಲಿ ನಾವುಗಳನ್ನು ನೋಡಿ, ಒಟ್ಟು ಉತ್ಪನ್ನ ಎಂದರೇನು ಅಂತ ಪ್ರಶ್ನೆ ಇದೆ. ನಿರ್ದಿಷ್ಟ ಪ್ರಮಾಣದ ಬದಲಾಗುವ ಆದಾನಗಳು ಮತ್ತು ಸ್ಥಿರ ಆದಾನಗಳ ಬಳಕೆಯಿಂದ ಉದ್ಯಮಿ ಘಟಕವು ಉತ್ಪಾದಿಸುವ ಸರಕಿನ ಮೊತ್ತವನ್ನು ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ. ನೆಕ್ಸ್ಟು ಸರಾಸರಿ ಉತ್ಪನ್ನ ಎಂದರೇನು ಅಂತಂದರೆ, ಇಲ್ಲಿ ಬದಲಾಗುವ ಆದಾನಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎನ್ನುತ್ತೇವೆ. ನೆಕ್ಸ್ಟ್ 3ನೇದು ಬದಲಾಗುವ ಆದಾನದ ಪ್ರತಿ ಘಟಕ ಉತ್ಪನ್ನದ ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ. ಅಂದರೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಈ 1ನೇ ಪ್ರಾಡಕ್ಟ್ಲಿಂದ 10 ಉತ್ಪನ್ನ ಆದರೆ 2ನೇ ಪ್ರಾಡಕ್ಟ್ಲಿಂದ 20 ಉತ್ಪಾದನೆ ಆದರೆ, ಈಗ ನಾವೇನು ಮಾಡಬೇಕಂದ್ರೆ ಸರಾಸರಿ ಕಂಡುಹಿಡಿಬೇಕಂತಂದರೆ 1/10 ಅಂದರೆ 10 ಆಗ್ತದೆ. ಅದರಲ್ಲಿ 2/20 ಅಂತಂದರೆ 10 ಆಗ್ತದೆ. ಹಾಗೆ 3ನೇ ಒಂದು ಪ್ರಾಡಕ್ಟ್ಲಿಂದ 30 ಆಗಿದ್ದಾದರೆ ಈ 3/10 ಅಂತಂದರೆ ಇದು 10 ಆಗ್ತದೆ. ಇದನ್ನು ನಾವು ಏನಂತ ಕರಿತೀವಿ, 10 ಬರ್ತಕ್ಕಂಥದಕ್ಕೆ ಬದಲಾಗುವ ಆದಾನದ ಸರಾಸರಿ ಉತ್ಪನ್ನ ಎನ್ನುತ್ತೇವೆ. ಇದು ಸರಾಸರಿ ಉತ್ಪನ್ನ, ಹೌದಾ? ಅದೇ ರೀತಿ ಸೀಮಂತ ಉತ್ಪನ್ನ ಅಂತಂದ್ರೆ ಏನು, ಅರ್ಥ ನೀಡಿ ಅಂತ. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಯನ್ನು ಉತ್ಪನ್ನದಲ್ಲಾಗ ಬದಲಾವಣೆಯನ್ನು ಸೀಮಂತ ಉತ್ಪನ್ನ ಅನ್ನುತ್ತೇವೆ. ಈ ಸೀಮಂತ ಉತ್ಪನ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಈ ಒಂದು ಟೋಟಲ್ ಪ್ರಾಡಕ್ಟ್, ಎವರೇಜ್ ಪ್ರಾಡಕ್ಟ್, ಹೌದಾ? ಟೋಟಲ್ ಪ್ರಾಡಕ್ಟ್, ಎವರೇಜ್ ಪ್ರಾಡಕ್ಟಲ್ಲಿ ಇಲ್ಲಿ ಕ್ವಾಂಟಿಟಿ ಅಂತ ಕರಿತೀವಿ, ಇದರಲ್ಲಿ ಮಾರ್ಜಿನಲ್ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಒಂದು 20 ಏನದಲ್ಲ, ಟಿ ಯು ಕೆಳಗಿನ ಸಂಖ್ಯೆ ಮೇಲಿನ ಸಂಖ್ಯೆಯಲ್ಲಿ ಭಾಗಿಸಿದಾಗ ಬರ್ತಕ್ಕಂಥದ್ದು ಇಲ್ಲಿ ಏನಾಗ್ತಾ ಇದೆ ಅಂತಾರೆ 10. ಇದು ಅದೇ ರೀತಿ ಕೆಳಗಿನ ಸಂಖ್ಯೆ ಮೇಲಿನ ಸಂಖ್ಯೆ 20ರಲ್ಲಿ ಭಾಗಿಸಿದಾಗ ಬರ್ತಕ್ಕಂಥದ್ದು 10. ಇದು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಪರೀಕ್ಷೆಯಲ್ಲಿ ಯಾವ ಡಾಟಾ ಕೊಡ್ತಾರೋ ಈ ಫಾರ್ಮುಲಾ ತಾವು ಯೂಸ್ ಮಾಡಿದಾದರೆ ಅದು ಸೀಮಂತ ಉತ್ಪನ್ನವನ್ನು ಈಸಿಯಾಗಿ ತಮಗೂ ಅರ್ಥ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 4ನೇದು, ಉದ್ಯಮಿ ಘಟಕ ವೆಚ್ಚದ ಬಿಂಬಕವನ್ನು ಅರ್ಥವನ್ನು ಬರೆಯಿರಿ ಅಂತ. ಇಲ್ಲಿ ತಂತ್ರಜ್ಞಾನ ಉತ್ಪಾದನಾಂಗಗಳ ಬೆಲೆಗಳು ಸ್ಥಿರವಾಗಿದ್ದಾಗ ಆದಾನಗಳ ಭಿನ್ನ ಸಂಯೋಜನೆಗಳು ಮತ್ತು ಉತ್ಪನ್ನದ ಪ್ರಮಾಣವನ್ನು ವಿವರಿಸುವ ವೆಚ್ಚಕ್ಕೆ ನಾವು ಉತ್ಪಾದನಾ ಬಿಂಬಕ ವೆಚ್ಚ ಎಂದು ಕರೆಯುತ್ತೇವೆ. ಇಲ್ಲಿ ತಂತ್ರಜ್ಞಾನ ಅಂತಂತಂದರೆ ಮಷಿನರಿಗಳು ಅಥವಾ ಟೆಕ್ನಾಲಜಿಗಳಾಗಿರ್ಬೋದು. ಅದರಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಸ್ಥಿರವಾಗಿದ್ದಾಗ ಈ ಆದಾನ ಅಂತಂದರೆ ನಾವು ಏನು ಇನ್ಪುಟ್ ತರಿಸ್ಕೊಳ್ತೇವಲ್ಲ,
ಒಂದು ವಸ್ತುವನ್ನು ಪ್ರೊಡಕ್ಟ್ ಮಾಡೋದಕ್ಕೆ ಅವುಗಳ ಸಂಯೋಜನೆ ಮತ್ತು ಉತ್ಪನ್ನದ ಪ್ರಮಾಣ ಇವೆಲ್ಲನೂ ವಿವರಿಸುವುದಕ್ಕೆ ನಾವು ವೆಚ್ಚದ ಬಿಂಬಕ ಅಂತ ಕರೀತೇವು. ನೆಕ್ಸ್ಟು ಪ್ರಶ್ನೆ ಅಧ್ಯಾಯ 4ರಲ್ಲಿ ಪರಿಪೂರ್ಣ ಪೈಪೋಟಿ ಉದ್ದಿಮೆ ಘಟಕಗಳು. ಈ ಪರಿಪೂರ್ಣ ಪೈಪೋಟಿ ಉದ್ದಿಮೆ ಘಟಕದಲ್ಲಿ ಪ್ರಶ್ನೆ ಏನಿದೆ ಅಂದರೆ ಸೀಮಂತ ಆದಾಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಈ ಸೀಮಂತ ಆದಾಯ ಅಂದರೆ ಉತ್ಪನ್ನ ಘಟಕವು ತನ್ನ ಉತ್ಪನ್ನವನ್ನು ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಂತ ಆದಾಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಈಗ ತಾನೇ ನಿಮಗೆ ಸೀಮಂತ ವೆಚ್ಚ ಯಾವ ರೀತಿ ಹೇಳಿದ್ದೇನೋ ಅದೇ ಈ ಸೀಮಂತ ಆದಾಯನೂ ಕೂಡ ಅದೇ ರೀತಿ. ಅಂದರೆ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾದ ಹೆಚ್ಚಳಕ್ಕೆ ನಾವು ಸೀಮಂತ ಆದಾಯ ಎಂದು ಕರೆಯುತ್ತೇವೆ. ಈ ಥರ ಪ್ರಶ್ನೆಗೆ ನಿಮಗೆ ನಾನು ಹಿಂದಿನ ಕ್ಲಾಸ್ದಲ್ಲಿ TP AP MP ಅಂತಕ್ಕಂಥ ಒಂದು ಕೋಷ್ಟಕದಲ್ಲಿ ತಮಗೆ ಡಾಟಾಗಳನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಕ್ಕಂಥದ್ದು. ಆ ವಿಡಿಯೋ ಈ ಪ್ರಶ್ನೆ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಆ ವಿಡಿಯೋ ತಾವುಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2ನೇದು, ತಂತ್ರಜ್ಞಾನದ ಪ್ರಗತಿ ಉದ್ಯಮಿ ಘಟಕದ ಪೂರೈಕೆ ರೇಖೆಗಳು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತಂದರೆ ಈ ತಂತ್ರಜ್ಞಾನದ ಪ್ರಗತಿ ಉದ್ಯಮಿ ಘಟಕದ ಪೂರೈಕೆ ರೇಖೆ ಬಲಗಡೆ ಪಲ್ಲಟಗೊಳ್ಳುತ್ತದೆ ಅಂತ ಹೇಳ್ತಾರೆ. ಈ ಬಲಗಡೆ ಅಂತಂದರೆ ತಾವುಗಳನ್ನು ಈ ರೀತಿ ರೇಖಾಚಿತ್ರ ಇರ್ತದೆ, ಇದನ್ನು ಪೂರೈಕೆ ರೇಖೆ ಅಂತಿರ್ತದೆ. ಬಲಗಡೆ ಅಂತಂದರೆ ಈ ಕಡೆ ನಾವು ಹೊಸಗಿರಿಯನ್ನು ಕರೀತಾ ಇದ್ದಿಲ್ಲ, ಈ ಕಡೆ ನಾವು ಬಲಗಡೆ ಅಂತ ಕರಿತೇವೆ. ಈ ಥರ ತಂತ್ರಜ್ಞಾನ ಡೆವಲಪ್ ಆದಂಗೆ ಏನಾಗ್ತದೆ, ಈ ಬಲಗಡೆ ಇದು ಪಲ್ಲಟ ಆಗ್ತಕ್ಕಂಥದ್ದು. ಹೀಗೆ ಮತ್ತೆ ಇದನ್ನು ಹೀಗೆ ಬಲಗಡೆ, ಈ ಕಡೆ ಹೇಳಿದ್ರೆ ಎಡಗಡೆ ಆಗ್ತದೆ. ಇದು ಪೂರೈಕೆ ರೇಖೆಗಳಂತ ಕರಿತೇವೆ ನಾವು. ಇದಕ್ಕೆ ಯಾವ ರೇಖೆ? ಪೂರೈಕೆ. ಪೂರೈಕೆ ರೇಖೆಗಳು. ಓಕೆನಾ? ನೆಕ್ಸ್ಟ್, ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯಿರಿ ಅಂತಂತಂದರೆ ಸರಾಸರಿ AR ಅಂದರೆ ಎವರೇಜ್ ರೆವೆನ್ಯೂ ಈಕ್ವಲ್ ಟು TR ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ Q ಅಂತಂದರೆ ಉತ್ಪಾದನಾ ಘಟಕಗಳಂತ ಕರಿತೀವಿ. ಈ ರೀತಿ ನಾವು ಈ ಸೂತ್ರವನ್ನು ಕಂಡುಹಿಡಿತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯ ಲಾಭ ಎಂದರೇನು ಅಂತ. ಉದ್ಯಮಿ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ನಿರ್ವಹಿಸಿಕೊಂಡು ಹೋಗಲು ಅಗತ್ಯವಿರುವ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಅಂತ ಕರಿತೀವಿ ನಾವು. ಅಂದರೆ ಒಂದು ಉದ್ಯಮಿ ಘಟಕ ಅಸ್ತಿತ್ವದಲ್ಲಿರಬೇಕಂತಂದರೆ ವ್ಯವಹಾರ ನಿರ್ವಹಿಸಿಕೊಂಡು ಹೋಗಬೇಕು. ಆ ಹೋಗಲು ಅಗತ್ಯವಾಗಿರೋ ಕನಿಷ್ಠ ವೆಚ್ಚವಾದರೂ ಕೂಡ ಏನಿರಬೇಕಂತಂದರೆ ಆ ಕನಿಷ್ಠ ವೆಚ್ಚಕ್ಕೆ ನಾವು ಸಾಮಾನ್ಯ ಲಾಭ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಅಸಾಮಾನ್ಯ ಲಾಭ ಎಂದರೇನು ಅಂತ ಪ್ರಶ್ನೆ ಇದೆ. ಅಸಾಮಾನ್ಯ ಲಾಭ ಅಂತಂತಂದರೆ ಒಂದು ಉದ್ಯಮಿ ಘಟಕವು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚು ಗಳಿಸುವುದನ್ನು ಅಸಾಮಾನ್ಯ ಲಾಭ ಅಂತ ಕರೆಯುತ್ತೇವೆ. ಒಂದು ಸಾಮಾನ್ಯ ಲಾಭ ಈಗ ತಾನೇ ಹೇಳಿದೆವಲ್ಲ ಮೇಲಿನ ಪ್ರಶ್ನೆಯಲ್ಲಿ, ಸಾಮಾನ್ಯ ಲಾಭ ಅಂದರೆ ಒಂದು ಉದ್ಯಮಿ ಘಟಕವನ್ನು ನಿರ್ವಹಣೆ ಮಾಡೋದಕ್ಕೆ ತಗುಲ್ತಕ್ಕಂಥ ವೆಚ್ಚವನ್ನು ನಾವು ಅದಕ್ಕಿಂತ ಹೆಚ್ಚು ಸ್ವಲ್ಪ ಲಾಭವನ್ನು ಗಳಿಸಿದಾದರೆ ಅದನ್ನು ನಾವು ಅಸಾಮಾನ್ಯ ಲಾಭ ಎಂದು ಕರೆಯುತ್ತೇವೆ. ಈ ಒಂದು ವಿಡಿಯೋದ ಕೊನೆಯ ಚಾಪ್ಟರ್ ಮಾರುಕಟ್ಟೆ ಸಮತೋಲನ. ಈ ಮಾರುಕಟ್ಟೆ ಸಮತೋಲನದಲ್ಲಿ ಮಾರುಕಟ್ಟೆ ಸಮತೋಲನ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಏನನ್ನು ಹಾಗಿದ್ರೆ, ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮಿ ಘಟಕಗಳ ಯೋಜನೆಗಳನ್ನು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಅಂತ ಕರೀತೇವೆ. ಅಂದರೆ ಮಾರುಕಟ್ಟೆಯಲ್ಲಿ ಅನುಭೋಗಿಗಳಂದರೆ ಯಾರಿಗೆ ಕರಿತೇವೆ? ಗ್ರಾಹಕರು. ಮತ್ತು ಉದ್ಯಮಿ ಘಟಕಗಳು ಅಂತಂತಂದರೆ ಯಾರು
ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರಲ್ಲ ಅವರು ಈ ಅನುಭೋಗಿಗಳು ಮತ್ತು ಉದ್ಯಮಿ ಘಟಕಗಳ ಯೋಜನೆ ಹೊಂದಾಣಿಕೆ ಆಗಬೇಕು. ಆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಮಾರ್ಕೆಟ್ ಅಂತ ಕರಿತೇವೆ, ಮಾರುಕಟ್ಟೆ ಸಮತೋಲನ ಅಂತ ಕರಿತೇವೆ. ಇಲ್ಲಿ ಇಬ್ಬರು ಅನಿವಾರ್ಯ ಇದೆ. ಮಾರುಕಟ್ಟೆಯಲ್ಲಿ ಉತ್ಪಾದಕರು ಬೇಕು ಮತ್ತು ಗ್ರಾಹಕರು ಕೂಡ ಬೇಕು. ಇವರಿಬ್ಬರು ಇದ್ದಾಗ ಮಾತ್ರ ಮಾರುಕಟ್ಟೆ ಸಮಾನವಾಗಿ ನಡಿಲಿಕ್ಕೆ ಸಾಧ್ಯವಾಗ್ತದೆ. ಇದರಲ್ಲಿ ಇಬ್ಬರಲ್ಲಿ ಯಾರೂ ಇರಲಿಲ್ಲ ಅಂತಂದರೆ ಅದು ಮಾರುಕಟ್ಟೆಯಾಗಿ ಸಮತೋಲನದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಸಮತೋಲನ ಬೆಲೆ ಎಂದರೇನು ಅಂತ ಪ್ರಶ್ನೆ ಇದೆ. ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ. ಈ ಮಾರುಕಟ್ಟೆಯಲ್ಲಿ ಇಲ್ಲಿ ನೋಡಿ, ಇದನ್ನು ಪೂರೈಕೆ ರೇಖೆ, ಇದು ಬೇಡಿಕೆ ರೇಖೆ, ಇವೆರಡು ಇಲ್ಲಿ ಸಮನಾಗ್ತಕ್ಕಂಥ ಬೆಲೆ ಇರಬೇಕು. ಅಂದರೆ ಪೂರೈಕೆ ಮತ್ತು ಬೇಡಿಕೆ ಇಬ್ಬರೂ ಕೂಡ ಏನಾಗಿರಬೇಕು, ಸಮನಾಗಬೇಕು. ಇದು ಪಿ, ಇದನ್ನು ಸಮತೋಲನ ಬೆಲೆ ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಬೆಲೆ ಮಿತಿ ಎಂದರೇನು ಅಂತ ಪ್ರಶ್ನೆ. ಸರ್ಕಾರವು ಸರಕು ಅಥವಾ ಸೇವೆ ಮಾರಾಟದ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ ಅಂತ ಕರೆಯುತ್ತೇವೆ. ಅಂದರೆ ಸರ್ಕಾರ ಸರಕುಗಳ ಮತ್ತು ಸೇವೆಗಳ ಮಾರಾಟದ ಬೆಲೆಗೆ ವಿಧಿಸಿದೆ ಅಂತಂದರೆ ಟ್ಯಾಕ್ಸ್ ಏನು ಹಾಕ್ತಾರಲ್ಲ ಅದನ್ನು ಮಿತಿಯನ್ನು ಬೆಲೆ ಮಿತಿ ಅಂತ ಕರೀತೀವಿ ಸರ್ಕಾರ. ಬೆಲೆ ಅಂತಸ್ತು ಎಂದರೇನು ಅಂತಂದರೆ ನಿರ್ದಿಷ್ಟ ಸರಕು ಸೇವೆಗೆ ವಿಧಿಸಬಹುದಾದ ಬೆಲೆಗೆ ಸರ್ಕಾರ ಕನಿಷ್ಠ ಮಿತಿಯನ್ನು ಹಾಕುವುದನ್ನು ಬೆಲೆ ಅಂತಸ್ತು ಅಂತ ಕರೆಯುತ್ತೇವೆ. ಇಲ್ಲಿ ಮೇಲ್ಮಿತಿ ಸರ್ಕಾರ ಬೆಲೆ ಮಿತಿಯಲ್ಲಿ ಸರಕು ಸೇವೆಗಳ ಮಾರಾಟದ ಮೇಲೆ ಬೆಲೆಯನ್ನು ವಿಧಿಸಿದ್ದಕ್ಕೆ ಏನಂತೇವೆ ಬೆಲೆ ಮೇಲ್ಮಿತಿ ಅಂತ ಕರಿತೇವೆ. ಅದೇ ರೀತಿ ಬೆಲೆ ಅಂತಸ್ತಿನ ನಿರ್ದಿಷ್ಟ ಸರಕುಗಳು ಅಥವಾ ಸೇವೆಗಳು, ಎಲ್ಲ ಸರಕುಗಳಲ್ಲ, ನಿರ್ದಿಷ್ಟ ಸರಕುಗಳಿಗೆ ವಿಧಿಸಬಹುದಾದ ಬೆಲೆಗೆ ಸರ್ಕಾರ ಕನಿಷ್ಠ ಮಿತಿ ಅಂತ ಕರೆಯುತ್ತೇವೆ. ಇದನ್ನು ಬೆಲೆ ಅಂತಸ್ತು ಅಂತ ಕರಿತೇವೆ. ಪ್ರಶ್ನೆ 5ನೇದು, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸಿದೆ ಅಂತಂದರೆ ಕನಿಷ್ಠ ಕೂಲಿ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸಿದೆ. ಈ ರೀತಿಯಾಗಿ ಸುಮಾರು ಎಲ್ಲ ಪ್ರಶ್ನೆಗಳನ್ನು, ಈ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು. ಇಲ್ಲಿವರೆಗೆ ನನ್ನ ಕ್ಲಾಸ್ಗಳನ್ನು ಯಾರು ವಾಚಿಂಗ್ ಮಾಡಿದ್ದೀರಿ ಅಥವಾ ಯಾರನ್ನು ನೋಡಿದಿರಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳುತ್ತಾ ನಮಸ್ಕರಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.